ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ಲಾಗ್ಸ್ ದಾವಣಗೆರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತಿನ ದಿನ ಬಂದುಬಿಟ್ಟು ಯಾವುದೇ ರೀತಿ ಲಾಗ್ನ ನಾನು ಶೇರ್ ಮಾಡ್ತಾ ಇಲ್ಲ. ಇವಾಗ ಏನಪ್ಪ ಅನ್ನೋದಂದರೆ ಇವತ್ತಿನ ಲಾಗು ಒಂದು ಟಾಪಿಕ್ ಬಗ್ಗೆ. ಒಂದು ಟಾಪಿಕ್ ಅಂದರೆ ಇನ್ನೇನು ಒಂದೂವರೆ ತಿಂಗಳಿದೆ, ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ಆಲ್ಮೋಸ್ಟ್ ಎಲ್ಲರೂ ಇವಾಗಿಂದನೇ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಹೇಳ್ಬೇಕಂದ್ರೆ ಈಗ ಇದೊಂಥರ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಹಬ್ಬ ಅಂದರೆ ಇದು ತಪ್ಪೇನಿಲ್ಲ ಹೇಳಬೇಕಂದ್ರೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಬ್ಬೊಬ್ಬರಿಗೂ ಒಂದೊಂಥರ ಡೆಕೋರೇಷನ್ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಹೇಳ್ಬೇಕಂದ್ರೆ. ಸೊ ಇವಾಗಿಂದನೇ ಸ್ಯಾರಿ ಪರ್ಚೇಸಿಂಗ್ ಆಗಿರ್ಬೋದು ಅಥವಾ ಡೆಕೋರೇಷನ್ ಪರ್ಚೇಸಿಂಗ್ ಆಗಿರ್ಬೋದು, ಈ ರೀತಿ ಅಥವಾ ಚಿನ್ನ ಬೆಳ್ಳಿ ಅಂತ ತಗೋತಾರೆ ದುಡ್ಡು ಇರುವಂಥವ್ರು. ಸೊ ಹೇಳಬೇಕಂದ್ರೆ ಈ ರೀತಿ ಎಲ್ಲ ಇರುತ್ತೆ ಇವತ್ತು. ಹಾಗಾಗಿ ಇನ್ನು ಮುಂದೆ ನನ್ನ ಲಾಗ್ಸ್ ಏನಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ಟಾಪಿಕ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ ಸ್ಯಾರಿ ಎಲ್ಲ ಉಡಿಸಿ ಪೂಜೆ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಗೊತ್ತಾಗದೆ ತೊಗೊಂಡಿರ್ತಾರೆ ಅಂತಲೇ ಅಂದ್ಕೊಳ್ಳಿ. ಈಗ ಸಿಂಥೆಟಿಕಲ್ಲಿ ಸೀರೆ ತೊಗೊಂಡು ದೇವರಿಗೆ ಉಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ತುಂಬ ಸಾಫ್ಟ್ ಇರುತ್ತೆ, ಅದು ನೀಟಾಗಿ ಕೂರಲ್ಲ ದೇವ್ರ ಮೇಲೆ. ಈಗ ಕೊಡ್ಪಾನ ಇಟ್ಟು ಉಡಿಸೋರು ಇರ್ತಾರೆ, ಅಥವಾ ತಮ್ಗೆನೇ ಬರುತ್ತೆ, ತಮ್ಗೆ ಮೇಲೆ ಇಟ್ಟು ಕೆಲವರು ಉಡಿಸ್ತಾರೆ. ಸೊ ಅಂದರೆ ಅವ್ರವ್ರ ಮನೆ ಯಾವ ರೀತಿ ಸಂಪ್ರದಾಯ ಇರುತ್ತೋ ಅದ್ರ ಮೇಲೆ ಮಾಡ್ತಾ ಇರ್ತಾರೆ ಹಬ್ಬನ. ಕೆಲವರು ಇನ್ನು ಕೊಡ್ಪಾನದ ಮೇಲೆ ಇಟ್ಟು ಸೀರೆ ಉಡಿಸ್ತಾರೆ. ಯಾರಿಗೇ ಆದರೂ ಸರಿ, ಈವನ್ ಸ್ಯಾರಿನ ತೊಗೊಳ್ಳುವಾಗ ಯಾವ ರೀತಿ ತೊಗೋಬೇಕು ದೇವರಿಗೆ ಉಡಿಸೋವಾಗ ಅನ್ನೋದಾದರೆ, ಇವನ್ ಈಗ ಯಾವುದು ವರಮಹಾಲಕ್ಷ್ಮಿ ಹಬ್ಬನೇ ಆಗಿರ್ಬೋದು, ಅಥವಾ ಗೌರಿ ಹಬ್ಬಕ್ಕೆ ಗೌರಿ ಉಡಿಸ್ತಾರೆ ಕೆಲವರು, ಅದಕ್ಕೆ ಆಗಿರ್ಬೋದು, ಅಥವಾ ಮಂಗಳಗೌರಿ ಪೂಜೆ ಮಾಡೋರು ಇರ್ತಾರೆ ಅವರಿಗೆ ಆಗಿರ್ಬೋದು, ಅಥವಾ ಸಂಪತ್ಲಕ್ಷ್ಮಿ ಪೂಜೆ ಮಾಡೋರು ಇರ್ತಾರೆ. ಈವನ್ ಅಂಥವರು ಕೂಡ, ಅಥವಾ ಗೌರಿ ಅಂತಂದು ಇವಾಗಿನ ಪಂಚಮಿ ಆಗಿ ವರಮಹಾಲಕ್ಷ್ಮಿ ಹಬ್ಬ ಆಗುತ್ತೆ. ಕೆಲವರು ಸಂಪತ್ಲಕ್ಷ್ಮಿ ಅಂತ 4 ವಾರ ಮಾಡ್ತಾರೆ, ಇಲ್ಲ 5 ವಾರ ಬಂದರೆ 5 ವಾರ ಮಾಡ್ತಾರೆ, 4 ವಾರ ಬಂದರೆ 4 ವಾರ ಮಾಡ್ತಾರೆ. ಸಂಪತ್ಲಕ್ಷ್ಮಿ ಅಂತಲೇ ಹೇಳಿ ಮಾಡ್ತಾರೆ, ವರಮಹಾಲಕ್ಷ್ಮಿ ಅಂತ ಮಾಡ್ತಾರೆ, ಮಂಗಳಗೌರಿ ವೃತ ಅಂತ ಮಾಡ್ತಾರೆ. ಹೀಗೆ ನಾನಾ ರೀತಿಲಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡೋಂಥದ್ದು ಶ್ರಾವಣದಲ್ಲಿ. ಹಾಗೆಯೇ ಮತ್ತು ಅದಾದಮೇಲೆ ಯಾವುದು ಗಣೇಶ ಹಬ್ಬ ಬರುತ್ತಲ್ಲ, ಗಣೇಶ ಹಬ್ಬದಲ್ಲಿ ಗೌರಿ ಪೂಜೆ ಮಾಡ್ತಾರೆ ಕೆಲವೊಂದು ಸೈಡು. ಆವಾಗ ಗೌರಿ ಕೂರಿಸ್ಬಿಟ್ಟು ಗೌರಿಗೂ ಕೂಡ ಸೀರೆ ಉಡಿಸಿ ಮತ್ತು ಕೊಡ ತುಂಬಿಟ್ಟು ಏನು ಗೌರಿ ಕೂರಿಸುವಂಥದ್ದು ಮಾಡುವಂಥ ಶಾಸ್ತ್ರ ಕೆಲವು ಮನೆಗಳಲ್ಲಿ ಇರುತ್ತೆ. ಅಂಥವರು ಏನು ಮಾಡ್ತಾರೆ, ಸ್ಯಾರಿನ ಸರಿಯಾಗಿ ಅವರು ತೊಗೊಂಡಿರೋದಿಲ್ವೋ ಅಥವಾ ಅವ್ರಿಗೆ ಗೊತ್ತಿಲ್ಲ, ಮಿಸ್ಟೇಕಾಗಿ ತೊಗೊಂಡಿರ್ತಾರೋ ಗೊತ್ತಿಲ್ಲ, ಬಟ್ ತುಂಬ ಈಗ ಸಿಂಥೆಟಿಕ್ ಅಂತ ಇರುತ್ತಲ್ಲ ಆ ಥರ ಸ್ಯಾರೀಸ್ ತೊಗೊಂಡ್ಬಿಡ್ತಾರೆ. ಬಟ್ ಆ ಥರ ಸ್ಯಾರೀಸಲ್ಲಿ ದೇವರಿಗೆ ಕೊಡಪಾನ ಇಟ್ಟು ನಾವು ಉಡಿಸ್ತಾ ಇರ್ತೀವಲ್ವ, ಅದು ಸೆಟ್ ಆಗೋಲ್ಲ ಹೇಳ್ಬೇಕಂದ್ರೆ. ಅದೊಂದು ಈವನ್ ಅದು ನಾವೇ ಆಗಲಿ, ಈಗ ತೆಳ್ಳಗಿರೋರಿಗೆ ಸೀರೆ ಉಡಿಸಿದಾಗ ಹೇಳ್ತಾರೆ, ಏನಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಕೋಲಿಗೆ ಸೀರೆ ಉಡಿಸ್ದಂಗಿದೆ ನೋಡು ಅಂತ ಹೇಳ್ತಾರೆ. ಆ ಥರ ಆಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಹಾಗಂತ ಇಲ್ಲಿ ಯಾರನ್ನೂ ನಾನು ಕ್ರಿಟಿಸೈಸ್ ಮಾಡ್ತಾಯಿಲ್ಲ. ಹೇಳ್ಬೇಕಂದ್ರೆ ಆ ಥರ ವಾಕ್ಯ ಇದೆ, ಹಳ್ಳಿ ಸೈಡ್ ಆದರೆ ಈ ಥರ ತುಂಬ ಮಾತಾಡ್ತಾರೆ. ಸೊ ಅದನ್ನ ಹೇಳಿದೆ ಅಷ್ಟೇ. ಯಾರನ್ನೂ ಇಲ್ಲಿ ನಾನು ಕೇವಲವಾಗಿ ಕಂಡು ಮಾತಾಡಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ ಸ್ವಲ್ಪ ಹಂಗಂತ ನೀವು ದಪ್ಪ ಇದಿರಲ್ಲ ಅದಕ್ಕೆ ಅಂತ ಅನ್ಕೋಬೋದು ಕೆಲವರು. ಹಂಗಂತಲ್ಲ, ಇದು ಹಳ್ಳಿ ಕಡೆ ಹೇಳುವಂಥದ್ದು. ಕೋಲಿ ಸೀರೆ ಉಡಿಸ್ದಂಗೆ ಅಂತ ಹೇಳ್ತಾರೆ, ಅದನ್ನು ನಾನು ನಿಮ್ಮ ಹತ್ರ ಹೇಳಿದೆ ಅಷ್ಟೇ. ಸೊ ಅದಕ್ಕೋಸ್ಕರ ಅದು ಹೆಂಗೆ ಕಾಣುತ್ತೆ ಅಂದರೆ, ಈಗ ನಾವು ಸಿಂಥೆಟಿಕ್ ಬೇರೆ ಅಲ್ವಾ, ಸ್ವಲ್ಪ ಹರಡ್ಕೊಳ್ಳಲ್ಲ ಅದು ಸೀರೆ. ಸೊ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ನೋಡುವಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೀರೆ ಹೇಳಬೇಕಂದ್ರೆ. ದೇವರು ಉಸಿರ್ತಾರೆ, ಅದು ಹೆಂಗಾಗಿರುತ್ತೆ ಅಂದರೆ ಒಂಥರ ಮೆತ್ತಗಿರೋದ್ರಿಂದ ಅದು ಕೊಡ್ಪಾನ ಯಾವ ಥರ ಇರುತ್ತೋ ಅದೇ ಥರ ಸ್ಟ್ರಕ್ಚರೇ ಬಂದಿರುತ್ತೆ. ಸಿಂಥೆಟಿಕ್ ಸಾಫ್ಟ್ ಸೀರೆ ಅಂದರೆ ಗೊತ್ತಲ್ಲ, ಹಂಗೆ ಆಗುತ್ತೆ. ನೀವು ತೊಗೊಳ್ಳುವಾಗ ರೇಷ್ಮೆ ಸೀರೆನೇ ತೊಗೋಬೇಕು ಅಂತಲೂ ಇಲ್ಲ, ಯಾವ ಮೆಥಡಲ್ಲಿ ನೀವು ಸೀರೆ ತೊಗೋಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟು ಬೇಗ ಶೇರ್ ಮಾಡಬೇಕು ಅನ್ನೋರು ಇರ್ತಾರೆ, ಕೆಲವರು ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಶಾಪಿಂಗ್ ಎಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಹೇಳ್ಬೇಕಂದ್ರೆ ಲಕ್ಷ್ಮಿ ಕೊಡಿಸೋದಕ್ಕೆ ರೇಷ್ಮೆ ಸೀರೆ ಒಳ್ಳೆಯದು ಅಂತ ಕೆಲವರು ಹೇಳ್ತಾರೆ. ಏನೋ ಬಾರ್ಡ್ರಲ್ಲಿ ಗೋಲ್ಡ್ ಜರಿ ಬಂದು ಒಳಗಡೆ ಜಾಸ್ತಿ ಏನದು ಏನು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ರೇಷ್ಮೆನೇ ಇರಬೇಕು ಅಂತ ಬಾರ್ಡ್ರಲ್ಲಿ ರೇಷ್ಮೆ ಥರ ಬಂದು ನೋಡೋದಕ್ಕೆ ಒಂಥರ ಅಲಂಕಾರ ಜಾಸ್ತಿ ಇಷ್ಟಪಡ್ತಾಳೆ ಲಕ್ಷ್ಮಿ. ಸೊ ಹಾಗಾಗಿ ತುಂಬ ಆ ಥರ ಯೋಚನೆ ಮಾಡಿ ತೊಗೊಳ್ಳೋಂಥ ತುಂಬ ಜನ ಇರ್ತಾರೆ. ಅದಕ್ಕೆ ಹೇಳಿದೆ. ಸೊ ಅದು ಕೂಡ ಒಳ್ಳೇದಂತೆ ರೇಷ್ಮೆ ಸೀರೆ ತೊಗೊಂಡು ಉಡಿಸೋರು. ಆಗದ ಇತ್ತು ಏನು ಮಾಡೋಕ್ಕಾಗಲ್ಲ, ಈಗ ಗೊತ್ತಲ್ಲ ಮಿಡಲ್ ಕ್ಲಾಸ್ ಅಂತ ತೊಗೊಳಕ್ಕಾಗಲ್ಲ. ಇವನ್ ಇವಾಗ ಹೇಳ್ಬೇಕಂದ್ರೆ ಕಡಿಮೆ ಬಜೆಟಲ್ಲೂ ರೇಷ್ಮೆ ಸೀರೆ ಸಿಗುತ್ತೆ, ಬಟ್ ಪ್ಯೂರ್ ಸಿಗಲ್ಲ. ಪ್ಯೂರ್ ಸಿಗಬೇಕು ಅಂದರೆ 8,000 ಮೇಲಾದರೆ ಪ್ಯೂರ್ ಸಿಗುತ್ತೆ. ಕೆಲವು ಕಡೆ 6,000 ಸಿಗುತ್ತಂತೆ, ಅದು ಹೇಗಿರುತ್ತೋ ಗೊತ್ತಿಲ್ಲ. ಬಟ್ ಹೇಳ್ತಾರೆ 6,000 ಸಿಗುತ್ತೆ, 10,000 ಇಷ್ಟಕ್ಕೆ ಅಂತ. ಖಂಡಿತ ಇಲ್ಲ, ನನಗೆ ಗೊತ್ತಿರೋ ಹಾಗೆ ಪ್ಯೂರ್ ರೇಷ್ಮೆ ಸೀರೆ ಸಿಗೋದೆ 10,000 ಅಂತ. ನೇಕಾರೇ ಈಗ ಎಷ್ಟೋ ಜನ ಈಗ ಶಾಪ್ಗಳಲ್ಲಿ ಕೇಳಿ ನೀವು ಬೇಕಿದ್ರೆ, ನೀವು ಮಾಡ್ತಿದ್ದೀರಾ, ನಿಮಗೆ ಸೀರೆ ಶಾಪಿಂಗ್ ಗೊತ್ತಿದೆ ಅಂತ ಹೇಳ್ಕೊಬೋದು. ಇವನ್ ನಾವಾದರೂ ಚಿಕ್ಕಪೇಟೆಯಲ್ಲಿ ಹೋಗ್ತಾರೋಂಥದ್ದು, ಅವರಿಗೆ ಅವರು ಚಿಕ್ಕಪೇಟೆಯಲ್ಲಿ ನಾವು ಕೇಳ್ತೀವಲ್ಲ, ಅವರು ನೇಕಾರರು ಹೇಳ್ತಾರಂತೆ ಶಾಪ್ನವ್ರಿಗೆ. ಚಿಕ್ಕಪೇಟೆಯಲ್ಲಿ ಹೋದಾಗ ಅವ್ರು ಹೇಳಿದ್ದು ನಮಗೆ, ಈ ಥರ 10,000 ಇಲ್ಲದೆ ಪ್ಯೂರ್ ಆಗಿರೋವಂಥದ್ದು ಸಿಗೋದಿಲ್ಲ ರೇಷ್ಮೆ ಸೀರೆ, ಮಿಕ್ಸೇ ಸಿಗೋದು. ತುಂಬ ಜನ ಅಂದ್ಕೊಂಡಿದ್ದಾರೆ ಇಲ್ಲ ಸಿಗುತ್ತೆ ಅಂತ. ಪಕ್ಕ ಹೇಳ್ತೀನಿ, 10,000 ರೂಪಾಯಿ ಇಲ್ಲದೆ ಪ್ಯೂರ್ ರೇಷ್ಮೆ ಸೀರೆ ಸಿಗಲ್ಲ, ಓಕೆನಾ. ಹಾಗಾಗಿ ಇವನ್ ಈಗ ಮಿಕ್ಸ್ ಸೆಮಿ ಸಿಲ್ಕ್ ಅಂತ ಸಿಗುತ್ತೆ, 1000 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ನೀವು ಬೇಕಿದ್ರೆ ಆ ಥರದ್ದಾದರೂ ತೊಗೊಂಡು ರೇಷ್ಮೆ ಸೀರೆನ ಉಡಿಸಿ ಒಳ್ಳೆಯದು. ಇಲ್ಲ ನಮ್ಮ ಕೈಲಿ ಆಗಲ್ಲ ಅನ್ನೋರಾದರೆ ಈಗ ಕಾಟನ್ ಸಿಲ್ಕ್ ಬರುತ್ತೆ, ಕಾಟನಲ್ಲಿ ಕಡಿಮೆ ಪ್ರೈಸಲ್ಲಿ ಇರೋದು ಸಿಗುತ್ತೆ. ಇವನ್ 500ಇಂದನೂ ಸಿಗುತ್ತೆ ಕಾಟನ್ನು. ಬಟ್ ಕಾಟನ್ ಏನು ಗೊತ್ತಾ, ಅದು ನೀರಿಗೆ ಹಾಕಿದ ತಕ್ಷಣ ಬೇಗ ಹಾಳಾಗ್ಬಿಡುತ್ತೆ, ನೀರು ಅದೆಲ್ಲ ಕಲರ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಕಾಟನ್ ಆಲ್ಮೋಸ್ಟ್ ಚೆನ್ನಾಗಿರೋದು ಸ್ಟಾರ್ಟ್ ಆಗುತ್ತೆ 2,000 ಮೇಲೆ. ಸೊ ಹಾಗಾಗಿ ಒಳ್ಳೆ ಕಾಟನ್ ಸಿಗುತ್ತೆ ಕಡಿಮೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು 500 ಹಿಂಗೆ ಕೊಟ್ಟು ತೊಗೊಳ್ಳೋದೇ ಕಾಟನ್ ಸಿಲ್ಕ್ನ, ಇನ್ನು 1,000 ರೂಪಾಯಿಗೆ ಈ ಥರ ರೇಷ್ಮೆ ಥರದೇ ಬಾರ್ಡ್ರಲ್ಲಿ ಬರೋವಂಥದ್ದನ್ನ ತೊಗೊಂಡು ಉಡಿಸಿ ಒಳ್ಳೆಯದು. ಅದಕ್ಕೋಸ್ಕರ ಹೇಳ್ತಿರೋದಷ್ಟೇ. ಈಗ ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಳೋರು ಇರ್ತಾರೆ. ಲಕ್ಷ್ಮಿ ಅಲಂಕಾರ ಭೂಷಿತಳು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಹೇಗೆ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತೀವಲ್ಲ, ಅದೇ ಥರ ಲಕ್ಷ್ಮೀನೂ ಅವತ್ತಿನ ದಿನ ನೋಡೋದಕ್ಕೆ ಖುಷಿ ಅನಿಸ್ಬೇಕು, ನಮಗೆ ಖುಷಿ ಅನಿಸ್ಬೇಕು ಫಸ್ಟ್ ಆಫ್ ಆಲ್.
ಆ ಥರ ಪೂಜೆ ಮಾಡಬೇಕಂತೆ. ಇವಾಗ ನೀವು ಹೇಳಿರ್ತಾರಲ್ಲ ಆಲ್ಮೋಸ್ಟ್ ತುಂಬ ಜನ ಹೇಳೋಕೆ ಹೇಳಿರ್ತೀರ, ಲಕ್ಷ್ಮೀ ಅಲಂಕಾರ ಭೂಷಿತಳು ಅಥವಾ ಇವನ್ ಅರ್ಚಕರು ಸ್ವಾಮಿಯರು ಯಾರು ಇರ್ತಾರಲ್ಲ ಹೇಳೋದಕ್ಕೆ, ದೊಡ್ಡವರು ಹಿರಿಯರು ಅಂತ ಏನು ಅನ್ಸ್ಕೊಂಡಿರ್ತಾರಲ್ಲ ಅವರು ಕೂಡ ಅದನ್ನೇ ಹೇಳೋದು. ಸೊ ಈ ಥರ ಇರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಏನಪ್ಪ ಅನ್ನೋದಾದರೆ, ಇವತ್ತಿನ ವಿಷಯ ಬಂದುಬಿಟ್ಟು ವರಮಹಾಲಕ್ಷ್ಮಿಗೆ ಯಾವ ರೀತಿ ಸೀರೆ ತೊಗೋಬೇಕು ಅನ್ನೋದು ಆಗಿರುತ್ತೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶುಭ ಅನ್ನೋದಾದರೆ ರೇಷ್ಮೆ ಸೀರೆ ಶುಭ ಅಂತೆ, ಒಳ್ಳೆಯದು. ಅಂದರೆ ಹಾಗಾಗಿ ತುಂಬ ಜನ ರಿಚ್ ಪರ್ಸನ್ಸ್ ಇರ್ತಾರಲ್ಲ ಅವರೆಲ್ಲ ರೇಷ್ಮೆ ಸೀರೆಲ್ಲ ಉಳಿಸ್ತಾ ಇರ್ತಾರೆ, ನೋಡಿರ್ತೀರ ನೀವು. ಹಾಗಾಗಿ ಇವನ್ ನೀವು ನೋಡಿ ಅಬ್ಸರ್ವ್ ಮಾಡಿ, ತುಂಬ ಲೈಕ್ ಮಾಡೋದು ರೇಷ್ಮೆ ಸೀರೆನ. ನಾವೇನು ಫ್ಯಾನ್ಸಿ ಅದು ಇದು ಅಂತೀವಲ್ಲ, ಕಾಟನ್ ಸೀರೆ ಲೈಕ್ ಮಾಡ್ತಾರೆ, ಇಲ್ಲ ರೇಷ್ಮೆ ಸೀರೆ ಲೈಕ್ ಮಾಡ್ತಾರೆ. ಫ್ಯಾನ್ಸಿ ಕಡಿಮೆ. ನೀವು ಬೇಕಿದ್ರೆ ನೋಡಿ ಅಬ್ಸರ್ವ್ ಮಾಡಿ, ತುಂಬ ಇವನ್ ನಮ್ಮ ದಾವಣಗೆರೆ ಆಗಿರ್ಬೋದು ಅಥವಾ ಬೆಂಗಳೂರು ಆಗಿರ್ಬೋದು, ಇವನ್ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಹೈ ಲುಕ್ ಕೊಡೋದು ರೇಷ್ಮೆ ಸೀರೆಗಳೇ. ಜನ ಏನು ಅನ್ಕೋತಾರೆ ಫ್ಯಾನ್ಸಿ ಅಂತಾರೆ. ಬಟ್ ಓಕೆ, ಫ್ಯಾನ್ಸಿನ ಅದಕ್ಕೆ ಆದ ಒಂದು ಪಾರ್ಟಿ ವೇರ್ ಅಂತ ಹೇಳಿ ಯೂಸ್ ಮಾಡೋದು ಜಾಸ್ತಿ, ಅವ್ರೇನು ಪಾರ್ಟಿಗಳಿಗೆ ಅದು ಇದೆ ಅಂತ. ಇನ್ನು ಆ ಥರ ಥಿಂಕಿಂಗ್ ತುಂಬ ಜನಕ್ಕಿದೆ. ನಾನು ಕೇಳಿರೋ ಮಟ್ಟಕ್ಕೆ ಇದು ನನಗೆ ಗೊತ್ತಿರೋರು ಹೇಳಿರೋದು, ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ ಥರ ಥಿಂಕ್ ಮಾಡ್ತಾ ಇರುತ್ತೆ. ಇದು 90% ನಿಜ ಕೂಡ ಹೌದು. ನಾನು ನೋಡಿರೋ ಪ್ರಕಾರ ಇವನ್ ಈಗ ಫಂಕ್ಷನ್ಸ್ಗಳಿಗೆ ಹೋಗಿರ್ತೀವಲ್ಲ, ಅಲ್ಲೇ ಆಗಲಿ ತುಂಬ ಜನ ನಾವು ರೇಷ್ಮೆ ಸೀರೆ ಅಂತ ನಾವು ಅನ್ಕೋತೀವಿ. ನಮಗೆ ಫ್ಯಾನ್ಸಿ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನಗೆ ಕಾಟನ್ ಇಷ್ಟ, ಫ್ಯಾನ್ಸಿ ತುಂಬ ಇಷ್ಟ. ರೇಷ್ಮೆನ ಅಷ್ಟು ನನಗೆ ಅದಕ್ಕೆ ಮ್ಯಾನೇಜ್ ಮಾಡೋದಾಗಲ್ಲ ಅಂತ ನಾನು ಅನ್ಕೋತಿದ್ದೆ. ಬಟ್ ಇತ್ತೀಚಿನ ಜನ ಏನು ಆಗ್ತಿದೆ ಅಂದರೆ ರೇಷ್ಮೆ ಸೀರೆನ ತುಂಬ ಇಷ್ಟಪಟ್ಟು ತೊಗೊಳ್ಳೋದು. ಇವನ್ ಸಣ್ಣ ಫಂಕ್ಷನ್ ಅಂದ್ರೂ ನೋಡಿ ನೀವು ಅಬ್ಸರ್ವ್ ಮಾಡಿ ತೊಗೋತಾರೆ. ಅಷ್ಟು ಪ್ರೈಸ್ ಕೊಟ್ಟು ಅವ್ರೇನು ತೊಗೊಳ್ಳಲ್ಲ, ಕಡಿಮೆ ಪ್ರೈಸಲ್ಲೇ ತೊಗೋತಿರ್ತಾರಂತೆ. ಬಟ್ ಅದು ಹೆಂಗೆ ಅವ್ರು ತೊಗೋತಾರೆ ಗೊತ್ತಿಲ್ಲ, ಅವರಿಗೆಲ್ಲ ಲಿಂಕ್ಸ್ ಇರುತ್ತೆ ತೊಗೋತಿರ್ತಾರೇನೋ. ಬಟ್ ಆದರೆ ಈ ಥರ ಇದೆ. ಸೊ ಇವನ್ ಲಕ್ಷ್ಮಿಗೂ ಕೂಡ ರೇಷ್ಮೆ ಸೀರೆ ಒಳ್ಳೆಯದು, ಶುಭದಾಯಕ ಮತ್ತು ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಕೈಲಿ ಆಗುತ್ತೆ ಅನ್ನೋದಾದರೆ ರೇಷ್ಮೆ ಸೀರೆನ ತೊಗೊಳ್ಳಿ. ಆಗದೇ ಇರೋದಾದರೆ ಈ ಥರ ಸಿಲ್ಕ್, ಕಾಟನ್ ಸಿಲ್ಕ್ ಬರುತ್ತಲ್ವ, ಕಾಟನ್ ಸಿಲ್ಕಲ್ಲಿ ಬಣ್ಣ ಬಿಡುತ್ತೆ ಮತ್ತು ಐರನ್ ಮಾಡಬೇಕು, ಈ ಥರ ಎಲ್ಲ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ದೇವರಿಗೆ ಹೊಸೋದಲ್ಲ. ಸ್ವಲ್ಪ ನೋಡಿ ಸಿಂಥೆಟಿಕ್ ಅಂದರೆ ಅದು ಹೇಳಿದ್ನಲ್ಲ ಬಿಡು ಅನ್ನೋದೇ, ಪೂಜೆ ಅದು ಉಡ್ತಿದ್ರು ಅಷ್ಟು ಚೆನ್ನಾಗಿ ಅನ್ಸಲ್ಲ, ಏನೋ ಮಾಡಬೇಕಲ್ಲ ಅಂತ ಮಾಡೋದ್ರ ಇರುತ್ತೆ. ಅದಕ್ಕಿಂತ ನಾವು ಉಡಿಸ್ದಿರ ಮೇಲಿಂಗೆ ಏರಿಸ್ಬಿಟ್ಟು ಮಾಡ್ತಾರೆ. ಕೆಲವು ಚಮ್ಮ ಮೇಲೆ ಏನು ಕಳಸ ಅಂತೇಳಿ ಎಲೆ ಬೀಳದೆಲೆ ಆಗಿರ್ಬೋದು, ಅಥವಾ ಮಾವಿನ ಎಲೆ ಅದ್ರ ಮೇಲೆ ತೆಂಗಿನಕಾಯಿ ಇರುತ್ತಲ್ಲ, ಅದಿಟ್ಟು ಅದ್ರ ಮೇಲೆ ಹಿಂಗೆ ಈ ಶೇಪಲ್ಲಿ ಹಾರ್ಟ್ ಶೇಪಲ್ಲಿ ಹಾಕಿ ಮಾಡಿದ್ರೆ ಒಳ್ಳೆಯದು. ಇಲ್ಲ ನಾನು ಉಡಿಸಲೇಬೇಕು ಅನ್ನೋದಾದರೆ ದಯವಿಟ್ಟು ಈ ಥರ ರೇಷ್ಮೆ ಸೀರೆ ಆಗಿರ್ಬೋದು ಅಥವಾ ಕಾಟನ್ ಸಿಲ್ಕ್, ಕಾಟನ್ ರೇಷ್ಮೆ ಥರ ಬರ್ತಲ್ಲ ಕಡಿಮೆ ಪ್ರೈಸಿಂದ, ಆ ಥರದ್ದಾದರೂ ತೊಗೊಳ್ಳಿ. ಓಕೆನಾ. ಇವಾಗ ರೇಷ್ಮೆ ಬಾರ್ಡರಲ್ಲೇ 1000 ಸ್ಟಾರ್ಟ್ ಆಗುತ್ತೆ. ಇಲ್ಲ ಆ ಥರದ್ದಾದರೂ ಪ್ರಿಫರ್ ಮಾಡಿ. ಜಾಸ್ತಿ ತೊಗೊಳಕ್ಕಾಗಲ್ಲ ಅನ್ನೋದು, ಇಲ್ಲ ನಮ್ಮ ಕೈಲಾಗುತ್ತೆ ನಾವು ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತೀವಿ ಅನ್ನೋರಾದರೆ ತೊಗೊಳ್ಳಿ. ಓಕೆನಾ. ಒಳ್ಳೆ ಚೆನ್ನಾಗಿರೋದನ್ನೇ ರೇಷ್ಮೆ ಸೀರೆನ ಪರ್ಚೇಸ್ ಮಾಡಿ. ಇಲ್ಲ ನಮ್ಮ ಕೈ ತೊಗೊಳಕ್ಕಾಗಲ್ಲ ಅನ್ನೋದಾದರೆ ಈ ಥರ ಸಿಲ್ಕ್, ಕಾಟನ್ ಸಿಗುತ್ತೆ ಕಡಿಮೆ ಬಜೆಟಲ್ಲೇ, ಆ ಥರದನ್ನ ತೊಗೊಂಡು ಉಡಿಸಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಕೂಡ. ಓಕೆನಾ. ರೇಷ್ಮೆ ಯಾಕೆ ತೊಗೋಬೇಕು ಅನ್ನೋದಾದರೆ ಅದು ತುಂಬ ಒಳ್ಳೆಯದಂತೆ ಮತ್ತು ಶ್ರೇಷ್ಠ ಅಂತೇಳಿ ಉಳಿಸ್ತಾರಂತೆ. ಸೊ ನೋಡಿ, ನೀವು ಆಲ್ಮೋಸ್ಟ್ ದೇವಸ್ಥಾನಗಳಲ್ಲೆಲ್ಲ ಬಾರ್ಡ್ರು ಅವ್ರು ಕೇಳೋದೇ ಗೋಲ್ಡ್ ಜರಿ ಇದೆನಾ ಅಂತ ಕೇಳ್ತಾರೆ ಅರ್ಚಕರು. ಯಾಕೆಂದರೆ ಅದೊಂಥರ ಹೈಲೈಟು ಮತ್ತು ಒಂದು ಅಟ್ರಾಕ್ಷನ್ ಇರುತ್ತೆ. ನೋಡಿದ ತಕ್ಷಣ ಹಬ್ಬ ಅಂತ ಕಣ್ ತುಂಬ್ಕೊಂಬರ್ತೀವಿ ನಾವು ಆ ದೇವ್ರನ್ನ ಅಲ್ವಾ. ಅದೇನೂ ಗೊತ್ತಿಲ್ಲ, ಅದಕ್ಕೆ ಏನಂತಾರೋ ಈಗ ಯಾರೇ ಆಗಲಿ ನಾವು ಚೆನ್ನಾಗಿ ಕಾಣ್ತಿದ್ದೀವಿ ಅಂದಾಗ ನಮಗೆ ನೋಡೋ ದೃಷ್ಟಿನೇ ಬೇರೆ, ಮನೆಗೆ ಹೆಂಗೆ ಇರ್ತೀವಿ ಅಂತ ನೋಡೋದೇ ಬೇರೆ ಅಲ್ವಾ. ಆ ಥರನೂ ಇರುತ್ತಂತೆ. ಇದು ನನಗೆ ಗೊತ್ತಿರೋ ಆಲ್ಮೋಸ್ಟ್ ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರೋ ಗೊತ್ತಿರೋರು ತಿಳ್ಕೊಂಡಿರೋರು, ಈಗ ದೊಡ್ಡವರು ಅಂತ ಇರ್ತಾರಲ್ಲ ಅವ್ರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಹೇಳಿದ್ರು ತೊಗೊಳೋದಾದರೆ ರೇಷ್ಮೆ ಇದು ಸೀರೆ ತೊಗೊಂಡು ಉಡಿಸು, ಕಡಿಮೆ ಪ್ರೈಸೇ ಆಗಲಿ, ಗೋಲ್ಡ್ ಸರಿ ಇರೋ ತಗೋ, ಒಳ್ಳೆಯದು. ನೀನು 1000 ರೂಪಾಯಿ ತೊಗೊಂಡು ಉಡಿಸ್ತೀನಿ ಅಂದರೂ ಪರವಾಗಿಲ್ಲ, ಇಲ್ಲ ಕಾಟನ್ನಲ್ಲಿ ಕಾಟನ್ ಸಿಲ್ಕ್ ಬರುತ್ತೆ, ಬಾರ್ಡರ್ ಗೋಲ್ಡಲ್ಲಿ ಇರುತ್ತೆ, ಅಂಥದ್ದಾದ್ರೂ ತೊಗೊಂಡು ಉಡಿಸು ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಲಕ್ಷ್ಮಿ ಸೌಭಾಗ್ಯ ಮತ್ತು ಐಶ್ವರ್ಯ ಸಂಕೇತ ಅಂತ ಹೇಳ್ತಾರೆ, ಹೌದಾ. ಯಾಕೆಂದರೆ ಲಕ್ಷ್ಮಿ ನಾವು ಪೂಜೆ ಮಾಡೋದೇ ಅದಕ್ಕೋಸ್ಕರ. ನೋಡಿ ಆಲ್ಮೋಸ್ಟ್ ಮರವಾಡಿಸಿ ಎಲ್ಲ ಪೂಜೆ ಮಾಡ್ತಾರೆ, ಒಬ್ಬೊಬ್ಬ ನೋಡೋದೇ ಹೊಂದಿದ್ದು ಬಿಡಿ. ಹಾಗೆ ಆ ಹಬ್ಬದ ದಿನದಿಂದ ಕಳಿಸೋಕ್ಕೆ ಆಗಿರ್ಬೋದು, ಅಥವಾ ಏನಪ್ಪ ಅಂದರೆ ಸರಿ ಬಣ್ಣ ಯಾವ ವಿಧಾನದಲ್ಲಿ ಸೀರೆ ಉಡಿಸ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಡಿರಬೇಕು. ಮತ್ತು ಅದು ಯಾವ ಕಲರು ನಮಗೆ ಒಳ್ಳೆಯದು ಆಗಿ ಬರುತ್ತೆ ಅದನ್ನು ನಿಮ್ಮ ಮೈಂಡ್ ಸೆಟ್ ಇರಬೇಕು. ಕೆಲವರಿಗೆ ಒಂದೊಂದು ಕಲರ್ ಒಲಿದು ಬರುತ್ತಂತೆ. ಸೊ ಅದಕ್ಕೆ ನೀವು ಮೇಯ್ನ್ ಗಮನಿಸಬೇಕಾಗಿರೋದು ಸೀರೆ ತಗೊಳ್ಳುವಾಗ ಏನಪ್ಪ ಅಂದರೆ ಸೀರೆಗಳಲ್ಲಿ ಫಸ್ಟ್ ಬಣ್ಣಗಳ ಆಯ್ಕೆ ಯಾವ ರೀತಿ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಈಗ ಕೆಲವರು ಏನು ಮಾಡ್ತಾರೆ, ತುಂಬ ಒಳ್ಳೆ ಬಣ್ಣಗಳನ್ನು ಇದ್ದಾವೆ, ಅದರಲ್ಲಿ ಕೆಲವರು ಚೂಸ್ ಮಾಡ್ತಾರೆ. ನೋಡಿಬೇಕಿದ್ರೆ ನೀವು ಇದೇ ಕಲರ್ ಆಗಬೇಕು, ಇದೇ ಥರ ಇರಬೇಕು, ಇದೇ ಇರಬೇಕು ಅಂತ ತೊಗೊಳ್ಳೋರು ಇರ್ತಾರೆ. ಹಾಗೆ ದೇವಿಗೆ ಇಷ್ಟ ಆಗೋದು ಗ್ರೀನ್ ಇಷ್ಟ ಆಗುತ್ತೆ, ಮತ್ತು ಹಳದಿ ಇಷ್ಟ ಆಗುತ್ತೆ, ಮತ್ತು ರೆಡ್ ಅಥವಾ ಪಿಂಕಿಶ್, ರಾಣಿ ಪಿಂಕ್ ಅಂತ ಹೇಳ್ತಾರೆ, ಕೇಳಿದ್ದೀರಾ ಅದು, ಅಥವಾ ರೆಡ್ ಮೆರೂನ್ ಟೈಪ್ ಬರುವಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಹೈಲೈಟ್ ಆಗಿರುತ್ತೆ. ಮತ್ತು ಅದೇನದು ಒಂದು ಲಕ್ಷ್ಮೀ ಕಳೆ ಇರುತ್ತೆ ಅಂತ. ಸೊ ಹಾಗಾಗಿ ನೀವು ಯಾವುದೇ ಒಂದು ಫೋಟೋಸೇ ನೋಡಿ, ಒಂದು ಕೆಂಪು ಸೀರೆ ಇರುತ್ತೆ, ಇಲ್ಲ ಹಸಿರು ಸೀರೆ ಇರುತ್ತೆ, ಇಲ್ಲ ಹಳದಿ ಸೀರೆ ಇರುತ್ತೆ, ಬ್ಲೂ ಕಲರ್ ಸ್ಯಾರಿ ರೇರ್, ಅದು ಇದ್ರೂ ಕೂಡ ಡಾರ್ಕ್ ಬ್ಲೂ ತೊಗೊಂಡಿರ್ತಾರೆ, ಆ ಥರ ತೊಗೋತಾರೆ. ಓಕೆನಾ. ಇದು ಹೇಳ್ಬೇಕಂದ್ರೆ ತುಂಬ ಇಷ್ಟವಾಗಿರುವಂಥ ಕಲರ್ ಅಂತೆ ಲಕ್ಷ್ಮಿಗೆ. ಪಿಂಕು, ಗ್ರೀನು, ಯೆಲ್ಲೋ, ಅದು ಬಿಟ್ಟರೆ ಬ್ಲೂ. ನಮಗೆ ಆಪ್ಷನೇ ಇಲ್ಲ ಅಂದರೆ ಬ್ಲೂ ತೊಗೋಬೋದು. ಇವು 4 ಕಲರು ಮೇಯ್ನ್ ಆಗುತ್ತಂತೆ ಲಕ್ಷ್ಮಿಗೆ. ಇದು ನೆನಪಿಟ್ಕೊಳ್ಳಿ. ಹಾಗೆ ಸಮೃದ್ಧಿ ಮತ್ತು ಮಂಗಳಕರವಾಗಿರುವಂಥ ಒಂದು ಕಲರ್ಸ್ ಅಂತ ಇವು. ಅದಕ್ಕೋಸ್ಕರ ಇವನ್ನ ನೀವು ಪ್ರಿಫರ್ ಮಾಡಿ. ಓಕೆನಾ. ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಇದನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಮೃದ್ಧಿ ಸಂಕೇತ ಅಂದರೆ ಸಂಪತ್ಭರಿತವಾಗಿರುವಂಥ ಒಂದು ಸಂಕೇತ ಆ ಸೀರೆಗಳ ಹೊಂದಿದ್ದು. ಹಾಗೆ ಹೇಳ್ಬೇಕಂದ್ರೆ ಮತ್ತೆ ಬೇರೆ ನಿಮಗೆ ಅದು ಬಿಟ್ಟರೆ ಆಪ್ಷನ್ ಇಲ್ಲ ಅಂದರೆ ಮೆರೂನು, ಅಥವಾ ಹೇಳಿದ್ನಲ್ಲ ಗುಲಾಬಿ, ಅದು ಬಂಗಾರ, ಅದು ಇಲ್ಲಾಂದರೆ ಗೋಲ್ಡ್ ಕಲರ್ ತೊಗೊಳ್ಳಿ. ಗೋಲ್ಡು ಅಥವಾ ಮೆರೂನು ಅಥವಾ ಗೋಲ್ಡ್ ಜರಿ ಇರುವಂಥದ್ದು, ಬಂಗಾರದ ಬಣ್ಣ ಅಂತ ಹೇಳ್ತೀವಿ, ಅದು ನಾನು ತೊಗೊಳ್ಳಿ. ಇವನಾದ್ರು ತೊಗೊಂಡು ನೀವು ಉಳಿಸ್ಕೋಬೋದು. ಓಕೆನಾ. ನಿಮಗೆ ಬೇರೆ ಆಪ್ಷನ್ ಇಲ್ಲ ಅಂದಾಗ ಇದೆ ಅಂದರೆ ಗ್ರೀನ್ ತೊಗೊಳ್ಳಿ. ಕೆಂಪಲ್ಲಿ ಪಿಂಕ್, ಒಂಥರ ಪಿಂಕಿಶ್ ಅಲ್ಲ, ಈ ಕಡೆ ರೆಡ್ ಅಲ್ಲ, ಆ ಥರ ಬರುತ್ತೆ, ಅದು ತೊಗೊಳ್ಳಿ. ಇಲ್ಲ ಎಲ್ಲೋ, ಈ 3 ಭಾಳ ಒಳ್ಳೇದಂತೆ. ಅದು ಇಲ್ಲ ಅನ್ನೋದಾದರೆ ನಿಮಗೆ ಆಪ್ಷನ್ ಇಲ್ಲಪ್ಪ ನಾನು ತೊಗೊಳ್ಳೋಕ್ಕೆ ಅನ್ನೋದಾದರೆ ಮೆರೂನು, ಇಲ್ಲ
ಕಡು ಗುಲಾಬಿ ರೆಡ್ ಎಲ್ಲ ಈ ಕಡೆ ಅದೊಂಥರ ಕಲರ್ ಗುಲಾಬಿ ಕಲರ್ ಬರುತ್ತೆ ನೋಡಿದ್ರೆ ಆ ಥರ ಪಿಂಕ್ ತೊಗೊಳ್ಳಿ, ಇಲ್ಲ ಬಂಗಾರದ ಬಣ್ಣ ಅಂತ ಏನು ಹೇಳ್ತೀವಲ್ಲ ಗೋಲ್ಡ್ ಕಲರ್ ಅದನ್ನಾದರೂ ತೊಗೊಳ್ಳಿ, ಅದು ಕೂಡ ಒಳ್ಳೆಯದು. ಇದನ್ನು ಕೂಡ ನೀವು ಓಡಿಸ್ಬೋದು. ಆದರೆ ಬಟ್ ಕೆಳಗಡೆ ಬಾರ್ಡರ್ ಮಾತ್ರ ಗೋಲ್ಡ್ ಶೇಡಲ್ಲಿ ಬರಲಿ, ಪಲ್ಲು ಗೋಲ್ಡ್ ಶೇಡಲ್ಲಿ ಬರಲಿ, ಮತ್ತು ಬಾರ್ಡರ್ ಕೂಡ ಗೋಲ್ಡ್ ಶೇಡಲ್ಲಿ ಇರಲಿ, ಅದು ಅಟ್ರಾಕ್ಟಿವ್ ಇರುತ್ತೆ. ಸೊ ಅದಕ್ಕೋಸ್ಕರ ಗೋಲ್ಡ್ ಜರಿ ಇರುವಂಥ ಸೀರೆನ ಪರ್ಚೇಸ್ ಮಾಡಿ. ಇನ್ನು ಹೇಳಬೇಕಂದ್ರೆ ಯಾವ್ಯಾವ ತಗೋಬಾರ್ದು ಅನ್ನೋದಾದರೆ ಕಪ್ಪು ಬಣ್ಣ ತಗೋಬೇಡಿ, ತಗೊಳ್ಳಲ್ಲ ಬಿಡಿ ಆಲ್ಮೋಸ್ಟ್ ಯಾರು ಕಪ್ಪು ಬಣ್ಣನ. ಇನ್ನು ಕೆಲವರು ಇರ್ತಾರಪ್ಪ ಕಪ್ಪು ಬಣ್ಣನ ದಯವಿಟ್ಟು ಯಾರಿಗೆ ಆಗಲಿ ಮಡ್ಲಕ್ಕಿ ತುಂಬುವಾಗ ಕೊಡಬೇಡಿ, ಇಸ್ಕೊಂಡ್ಬೇಡಿ, ಅದು ಒಳ್ಳೇದಲ್ಲ. ನನಗೆ ಒಬ್ಬರು ಕೊಟ್ಟಿದ್ರು, ಅವ್ರು ಕೊಟ್ಟ ಮೇಲೆ ನನಗೆ ಅದು ಒಳ್ಳೇದು ಆಗಲಿಲ್ಲ. ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಆ ಮಹಂಗ ಅವರು ನೆನಪಿದ್ದೇನೋ ಇಲ್ವೋ ಗೊತ್ತಿಲ್ಲ, ಕೊಟ್ಟಿರೋರಿಗೆ ನನಗೆ ನೆನಪಿದೆ, ಅದು ಇಸ್ಕೊಂಡ ಮೇಲೆ ಒಳ್ಳೇದಾಗಿದೆ. ದಯವಿಟ್ಟು ನಿಮ್ಮ ಕೈಲಿ ಆದರೆ ಕೊಡಿ, ಇಲ್ಲಾಂದ್ರೆ ಕೊಡಕ್ಕೆ ಹೋಗ್ಬೇಡಿ. ಕಪ್ಪು ಬಣ್ಣ ಮಾತ್ರ ದಯವಿಟ್ಟು ಇಸ್ಕೊಳ್ಬೇಡಿ. ಯಾರ ಹತ್ರನೇ ಆಗಲಿ ಕೊಟ್ಟು, ಇವಾಗ ಈಗ ಬ್ಲೌಸ್ ಪೀಸ್ ಕೊಡ್ತಿರ್ತಾರೆ ಬ್ಲಾಕ್ ಇಸ್ಕೊಬೇಡಿ. ಆಮೇಲೆ ಬಿಳಿ ಬಣ್ಣ ತಗೋಬೇಡಿ, ಕಪ್ಪು ಬಣ್ಣ ತಗೋಬೇಡಿ. ಮತ್ತು ಬ್ಲೂ ಕಲರ್ ಜಾಸ್ತಿ ಫೋಟೋದಲ್ಲೆಲ್ಲ ಇರುತ್ತೆ ಅಲ್ಲ, ನೀವು ಹೇಳ್ತಿದ್ದೀರಾ ಅಂತ ಅನ್ನೋರು ಇರ್ತಾರೆ, ನೀವು ಇಷ್ಟ. ಬಟ್ ನನಗೆ ಅನ್ಸೋದು ಕಪ್ಪು ಬಿಳಿ ಬೂದಿ ಕಲರ್ ಅಂತ ಹೇಳ್ತೀವಿ. ಬೂದಿ ಕಲರ್ ಈಗ ನವರಾತ್ರಿ ಟೈಮಲ್ಲಿ ಬೂದಿ ಕಲರ್ ಅಂತ ಹೇಳಿ ಒಂದೊಂದು ದಿನಕ್ಕೆ ಒಂದೊಂದು ಅವತಾರ, ದುರ್ಗೆ ಅವತಾರ ಕೊಟ್ಕೋತೀವಲ್ಲ ಸೀರೆಗಳು. ಗೈಸ್ ಹೇಳ್ಬೇಕಂದ್ರೆ ಕಪ್ಪು ಬಿಳಿ ಬೂದ್ ಕಲರು ಅಂದರೆ ವೈಟ್ ಕಲರು, ಬ್ಲ್ಯಾಕ್ ಕಲರು, ಗ್ರೇ ಕಲರು ಇವನ್ನ ದಯವಿಟ್ಟು ಯಾರು ಲಕ್ಷ್ಮಿಗೆ ಉಡಿಸ್ಬೇಡಿ. ಇದು ಒಳ್ಳೇದಾಗಲ್ಲ, ಇದು ಸಮೃದ್ಧಿ ಸಂಕೇತ ಅಲ್ಲ. ಈಗ ಹಂಗಂತೀರ ನವರಾತ್ರಿ ಟೈಮಲ್ಲೆಲ್ಲ ಅದಕ್ಕೆ ಆದ ಒಂದೊಂದು ದಿನಕ್ಕೂ ಒಂದೊಂದು ಅರ್ಥ ಇದೆ, ಅದಕ್ಕೋಸ್ಕರ ಅದನ್ನು ಮಾಡಿರುವಂಥದ್ದು. ಓಕೆನಾ, ಇದಕ್ಕೆ ಒಳ್ಳೇದಲ್ಲ. ದಯವಿಟ್ಟು ಲಕ್ಷ್ಮಿ ಏರಿಸಬೇಡಿ. ಇವನ್ ಶ್ರಾವಣ ಟೈಮಲ್ಲಿ ಕಪ್ಪು ಬಿಳಿ ಕೆಲವು ಬಿಳಿದು ಕೊಡ್ತಾರಪ್ಪ, ಇಸ್ಕೋಬಾರ್ದು ಅಂತಾರೆ. ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ಬ್ಲ್ಯಾಕ್ ಕಲರ್, ಬಿಳಿ ಕಲರ್ ಮತ್ತು ಬೂದಿ ಕಲರ್, ಗ್ರೇ, ವೈಟ್, ಬ್ಲ್ಯಾಕ್ ಈ 3 ಬಣ್ಣ ಬಿಟ್ಟು ಬೇರೆ ಯಾವುದಾದ್ರು ಉಳಿಸಿ, ನಿಮಗೆ ಆಪ್ಷನೇ ಇಲ್ಲ ಅನ್ನೋದಾದ್ರೆ. ಓಕೆನಾ, ಯಾವ್ಯಾವುದು ತಗೋಬಾರ್ದು ಅಂತ ಹೇಳಿದ್ನಲ್ಲ, ಇದಿಷ್ಟು. ನೆಕ್ಸ್ಟು ಸೀರೆ ವಿಧಗಳು. ಸೀರೆ ಫ್ಯಾಬ್ರಿಕ್ ಮುಂಚೆನೇ ಹೇಳಿದೆ, ಯಾವ ಥರ ಫ್ಯಾಬ್ರಿಕ್ ಚೂಸ್ ಮಾಡಬೇಕು ಅನ್ನೋದನ್ನು. ಅಂದರೆ ಈಗ ಸಿಂಥೆಟಿಕ್ ಫ್ಯಾಬ್ರಿಕ್ ತೊಗೋಬೇಡಿ, ಕಾಟನ್ನು ಅಥವಾ ಸಿಲ್ಕು ಈ ಥರ ತೊಗೊಳ್ಳಿ. ಓಕೆನಾ, ಸಿಂಥೆಟಿಕ್ಕು ಬೇಡ. ಸಿಂಥೆಟಿಕ್ ಆದರೆ ಅದು ಹತ್ಕೊಂಡಂಗಿರುತ್ತೆ. ಈಗ ನಾವೇ ಸಿಂಥೆಟಿಕ್ ಉಟ್ಟಾಗ ಏನಾಗುತ್ತೆ, ತೆಳ್ಳಗಿರೋರಿಗೆ ಉಡಿಸಿದ್ರೆ ಕೋಲಿ ಗುಡಿಸ್ದಂಗಿರುತ್ತೆ ಅಂತ ಹಳ್ಳಿ ಕಡೆ ಮಾತಾಡ್ತಾರೆ. ನಮ್ಮ ಸೈಡೆಲ್ಲ ಹಿಂಗೆ ಹೇಳೋದು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಆಗುತ್ತೆ ಯಾರನ್ನೂ ಇಲ್ಲಿ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ, ಸೊ ಹೇಳ್ತಾ ಇರೋದು ಅಷ್ಟೇ. ಹಾಗಾಗಿ ಸಿಂಥೆಟಿಕ್ ತೊಗೋಬೇಡಿ, ಸಿಲ್ಕ್ ತೊಗೊಳ್ಳಿ, ಇಲ್ಲ ಕಾಟನ್ ತೊಗೊಳ್ಳಿ. ಅದು ಲೈಟ್ ವೆಯ್ಟ್ ಆಗಿರುತ್ತೆ ತೊಗೊಳ್ಳಿ. ಜಾಸ್ತಿ ಬನಾರಸ್ಸು ಇವೆಲ್ಲ ಏನಾಗುತ್ತೆ, ಬನಾರಸ್ಸು ಬಾರ್ಡ್ರು ತುಂಬ ಹೆವಿ ಇರುತ್ತೆ, ಅದೇನಾಗುತ್ತೆ ಜಗ್ತಾ ಇರುತ್ತೆ. ಫ್ಯಾನ್ಸಿ ಆದ್ರೂ ಅಷ್ಟೇ, ಫ್ಯಾನ್ಸಿ ಹೆವಿ ವರ್ಕ್ ಇದೆ ಅಂದಾಗ ಏನಾಗುತ್ತೆ ಜಗ್ಗುತ್ತೆ. ನಾವೇನಾದರೂ ಉಡಿಸಿರ್ತೀವಿ, ಪಿನ್ನ ಹಾಕಿರ್ತೀವಿ ಇಲ್ಲ ಅಂತಲ್ಲ, ಆ್ಯಕ್ಚುಲಿ ಪಿನ್ನ ಹಾಕಬಾರ್ದು, ಬಟ್ ಹಾಕಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆವಾಗ ಸೊ ಜಗ್ದಾಗ ಏನಾಗುತ್ತೆ, ಪಿನ್ನ ಕೂಡ ಒಂದೊಂದ್ಸಲ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೆವಿ ವೆಯ್ಟ್ ಫ್ಯಾನ್ಸಿ ವರ್ಕ್ ಇರೋವಂಥದ್ದು ಜಾಸ್ತಿ ಉಡಿಸ್ತಿರ್ತಾರೆ. ಹೇಳ್ಬೇಕಂದ್ರೆ ರೇಷ್ಮೆ ಸೀರೆ ಒಳ್ಳೆಯದು, ಕಾಟನು ಸಿಲ್ಕ್, ಕಾಟನ್ ಬಾರ್ಡರ್, ಕಾಟನ್ ಸೀರೆಯಲ್ಲಿ ಬಾರ್ಡ್ರ್ ರೇಷ್ಮೆ ಸಿಲ್ಕಲ್ಲಿ ಇರೋವಂಥದ್ದು ಒಳ್ಳೆಯದು. ಅದು ಬಿಟ್ಟರೆ ಫ್ಯಾನ್ಸಿ ಅದು ಇದು ಉಡಿಸ್ತಿರ್ತಾರೆ, ಅಷ್ಟೊಂದು ಒಳ್ಳೆಯದಲ್ಲ, ನಿಮ್ಮ ಇಷ್ಟ. ನೆಕ್ಸ್ಟ್ ಹೇಳಬೇಕಂದ್ರೆ ಸೀರೆ ತುಂಬ ಜಾಸ್ತಿ ವೆಯ್ಟ್ ಇದ್ದಾಗ ಏನಾಗುತ್ತೆ, ಸುಲಭವಾಗಿ ನೆರಿಗೆ ಮಾಡೋದು ಕಷ್ಟ ಆಗುತ್ತೆ. ಪ್ಲೇಟ್ಸ್ ಚೆನ್ನಾಗಿ ಬರುತ್ತೆ ಸೀರೆ, ನೀವು ದೇವರಿಗೆ ಉಡಿಸ್ತಾ ಇರ್ತೀರಲ್ವ, ಪ್ಲೇಟ್ಸ್ ಅಂತೂ ಸಖತ್ತಾಗಿ ಬರುತ್ತೆ ಲೈಟ್ ವೆಯ್ಟ್ ಆಗಿದ್ದರೆ. ಆದಷ್ಟು ನೋಡಿ ಚೆನ್ನಾಗಿ ಪ್ಲೇಟ್ಸ್ನ ನೀಟಾಗಿ ನೈಟೇ ಮಾಡಿಟ್ಕೋಬೇಕು ಇದನ್ನು, ಹಂಗಂದರೆ ಚೆನ್ನಾಗಿ ದೇವರಿಗೆ ಉಡಿಸೋ ಥರ ಆಗುತ್ತೆ. ಇಲ್ಲಾಂದರೆ ಅವಸರದಲ್ಲಿ ನಾವು ಮಾಡ್ತೀವಿ ಅಂದರೆ ಯಾವುದೂ ಆಗಲ್ಲ. ನಾಳೆ ಪೂಜೆ ಇದೆ ಅಂದರೆ ಇವತ್ತೇ ನೀವೆಲ್ಲ ರೆಡಿ ಮಾಡಿ ಇಟ್ಟಿರಬೇಕು, ನೆರಿಗೆ ಮಾಡಿರೋದಾಗಿರ್ಬೋದು ಅಥವಾ ಪಲ್ಲು ಪ್ಲೇಟ್ಸ್ ಮಾಡೋದಾಗಿರ್ಬೋದು, ಅದೆಲ್ಲ ಹಾಗಾದರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಲುಕ್ ವೈಸ್ ಚೆನ್ನಾಗಿ ದೇವಿಗೆ ಉಡಿಸಿರೋದು ಒಂಥರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಅನ್ಬೋದು, ಆ ಥರ ಇರುತ್ತೆ. ನೆಕ್ಸ್ಟು ಸೀರೆ ಉಡಿಸೋ ಸುಲಭ ವಿಧಾನ ಅಂದರೆ, ಕೆಲವರೆಲ್ಲ ಸ್ಟ್ಯಾಂಡ್ ಬಳಸ್ತಾರೆ, ಕೆಲವರೆಲ್ಲ ತಮಗೆ ಇಡ್ತಾರೆ, ಕೊಡದ್ಮೇಲೆ ತಮಗೆ ಉಡಿಸ್ತಾರೆ. ಅಷ್ಟೆಲ್ಲ ಮಾಡಬಾರ್ದಂತೆ. ಒಂದು ಮಾಡಬೇಕು ಯಾವುದೇ ಆಗಲಿ, ಕಬ್ಬಣ ಯೂಸ್ ಮಾಡಬಾರ್ದು ಅಂತಾರೆ. ಬಟ್ ಇವಾಗೆಲ್ಲ ಕಬ್ಬಣ ಇಟ್ಟೆ ಅದೇನೋ ಸ್ಟ್ಯಾಂಡ್ಸೇ ಬರುತ್ತಲ್ಲ, ಸ್ಟ್ಯಾಂಡ್ಸ್ ಇಟ್ಟೇ ಉಡಿಸೋದು. ನಾನು ಸ್ಟ್ಯಾಂಡ್ ಗಿಂಡೆಲ್ಲ ಬಳಸಲ್ಲ. ನಾನು 2 ಚಂಬು, ಒಂದು ಕೊಡ ಇದನ್ನು ನಾನು ಮಾಡಲ್ಲ. ಫಸ್ಟ್ ಟೈಮೇನೋ ಅದು ಮಾಡಿದೆ, ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಇವಾಗ ಕೊಡದ ಮೇಲೆ ಉಡಿಸೋದು. ಅದು ಕೊಡನಾದರೂ ತಾಮ್ರ, ಹಿತ್ತಾಳೆ ಇಲ್ಲ ಬೆಳ್ಳಿದಿದ್ದರೆ ಬೆಳ್ಳಿ ತಗೊಳ್ಳಿ, ಕರ್ದಿದ್ರೆ ಸ್ಟೀಲ್ ಕಳಸ ಇಡಬಾರ್ದು. ಅದಕ್ಕೋಸ್ಕರ ಸ್ಟೀಲ್ ತಮಗೇನ ಆಗಲಿ ಅಥವಾ ಕೊಡನೇ ಆಗಲಿ ಸ್ಟೀಲ್ ಇಡಬೇಡಿ. ಓಕೆನಾ, ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿ ಇದಿದ್ರೆ ಇಟ್ಟು ಪೂಜೆ ಮಾಡಿ, ಸ್ಟೀಲಲ್ಲಿ ಇಡಬಾರ್ದಂತೆ. ಅದಕ್ಕೋಸ್ಕರ ಸ್ಟ್ಯಾಂಡ್ ಬಳಸೋದು ಅದು ನಿಮ್ಮ ಇಷ್ಟ. ನಾನು ಸ್ಟ್ಯಾಂಡ್ ಗಿಂಡೆಲ್ಲ ಬಳಸಲ್ಲ, ನನಗೆ ಅದು ಅಷ್ಟು ಇಷ್ಟ ಆಗಲ್ಲ. ಕಬ್ಬಣದೆಲ್ಲ ಇಟ್ಟು ಏನಿದು ಮಾಡೋದು ಅಂತ ನಾನು ಅದು ಮಾಡಲ್ಲ. ಸೊ ನಿಮಗೆ ಇಷ್ಟ ಆದರೆ ನೀವು ಮಾಡ್ಕೋಬೋದು. ನೆಕ್ಸ್ಟು ನೆರಿಗೆ ಮಾಡ್ಕೊಳ್ಳೋದು ಮುಂಭಾಗ, ಅಂದರೆ ನೀಟಾಗಿ ಮುಂದೆ ಜಾಸ್ತಿ ನೆರಿಗೆ ಕಾಣೋ ಥರ ನೀವು ಪ್ಲೇಟ್ಸ್ ಮಾಡಿಟ್ಕೋಬೇಕು ಸೀರೆನ. ಕೆಲವರು ಏನು ಮಾಡ್ತಾರೆ, ದೊಡ್ಡದಾಗಿ ಮಾಡಿರ್ತಾರೆ, ಅದು ನೆರಿಗೆ ಜಾಸ್ತಿ ಬರೋಲ್ಲ. ಚಿಕ್ಕದಾಗಿ ಮಾಡಿದ್ರೆ ಮಾತ್ರ ಜಾಸ್ತಿ ನೆರಿಗೆ ಬರುತ್ತೆ, ನೋಡೋಕ್ಕೆ ಚೆಂದ ಕಾಣುತ್ತೆ. ಪಿನ್ ಮಾಡೋದಕ್ಕಿಂತ ಈಗ ದಾರಗಳು ಸಿಗುತ್ತಲ್ವ, ಗಟ್ಟಿ ದಾರ ಬರುತ್ತೆ, ಆ ಗಟ್ಟಿ ದಾರನೇ ಕಟ್ಟಿ ಮಾಡೋದು ಒಳ್ಳೆಯದು. ಅದು ಬಿಟ್ಟು ಪಿನ್ನು, ಸೆಟ್ ಪಿನ್ನು ಇವನ್ ಅದು ಕೂಡ ಕಬ್ಬಾನೆ, ಪಿನ್ನೆಲ್ಲ ಯೂಸ್ ಮಾಡಬಾರ್ದು ಅಂತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಕೆಲವರು ಯೂಸ್ ಮಾಡ್ತಾರೆ. ಈಗ ಸೀರೆ ಉಡಿಸ್ತೀವಿ ಅಂದರೆ ಪಿನ್ ಮಾಡಲೇಬೇಕಾಗುತ್ತೆ, ಪಲ್ಲುದಂತೂ ಬೇಕೇ ಬೇಕಲ್ವ. ಹಾಗಾಗಿ ನೋಡಿ ನಿಮ್ಮ ಅನುಕೂಲ ಹೇಗಿರುತ್ತೋ ಹಾಗೆ ಮಾಡಿ. ಇದಿಷ್ಟು. ಮತ್ತು ಬಿಂದಿಗೆ ಸುತ್ತೋದು ಏನು, ಈಗ ಫಸ್ಟು ನಾವು ಯಾವ ರೀತಿ ಉಡ್ತೀವಲ್ಲ ಸೀರೆನ, ಅದೇ ಥರ ಫಸ್ಟು ಸುತ್ತರಿಸಬೇಕು. ಒಂದು ಲೇಯರ್ ನೀಟಾಗಿ ಕೊಡ ಸುತ್ಕೊಂಡಿರೋ ಥರ ಒಂದು ಲೇಯರ್ ಸುತ್ತಬೇಕು. ಆಮೇಲೆ ನೆರಿಗೆಗಳು ಬರಬೇಕು. ಕೆಲವರು ಏನು ಮಾಡ್ತಾರೆ, ನೆರಿಗೆನ ಮುಂದೆ ಕಾಣೋ ಮಾಡಿ ಹಿಂದ್ಗಡೆ ಹಾಗೆ ಬಿಟ್ಟಿರ್ತಾರೆ. ಆ ಥರ ಮಾಡಬಾರ್ದು. ಆ್ಯಕ್ಚುಲಿ ಕೊಡೋಕ್ಕೆ ಒಂದು ಲೇಯರ್, ನಾವು ಯಾವ ರೀತಿ ಉಡ್ತೀವಲ್ಲ ಡೈಲಿ ಸೀರೆ, ಅದೇ ರೀತಿ ಡೈಲಿ ಸೀರೆನ ಸುತ್ತಿರೋ ಥರ ಅದೇ ಕೊಡೋಕ್ಕೆ ಸುತ್ಕೋಬೇಕು. ಹಂಗಾದರೆ ಒಳ್ಳೆಯದು. ಆಗ ಮುಂದೆ ಕಾಣೋ ಥರ ನೆರಿಗೆ ಮಾಡಿ ದುಡ್ದಾಗಿ ಹಿಂದೆ ಅದು ಓಪನ್ ಬಿಡಬಾರ್ದು. ಆ್ಯಕ್ಚುಲಿ ಉಡಿಸೋಗಿದ್ರೆ ಪೂರ್ತಿನೂ ಮಾಡಿ, ಇಲ್ವಾ ಮೇಲೆ ಹೇರಿಸ್ಬಿಟ್ಟು ಆ ಸ್ಟೈಬಲ್ ಇಟ್ಟು ಪೂಜೆ ಮಾಡಿದ್ರೆ ಮಾಡಿ. ಓಕೆನಾ, ಆದಷ್ಟು ಜಾಸ್ತಿ ನೆರಿಗೆ ಬೇಕು ಅಂದರೆ ಸಣ್ಣ ಪ್ಲೇಟ್ಸ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಇನ್ನು ಅಲಂಕಾರಿಕ ಬ್ಲೌಸ್ ಬರುತ್ತಲ್ಲ, ನೀವು ಅಲಂಕಾರನೂ ಮಾಡ್ತಾರೆ ಬ್ಲೌಸಲ್ಲಿ ಹೇಳ್ಬೇಕಂದ್ರೆ. ಅದು ಕಷ್ಟ ಆದರೆ ಮ್ಯಾಚಿಂಗ್ ರೇಷ್ಮೆ ಬ್ಲೌಸು ಸಿಗುತ್ತೆ, ಇಲ್ಲ ಕಾಟನಲ್ಲೇ ಸಿಗುತ್ತೆ. ಕಾಟನಲ್ಲಿ ಗೋಲ್ಡ್ ಬಾರ್ಡರ್ ಇರುವಂಥದ್ದು ಸಿಗುತ್ತೆ, ಇಲ್ಲ ರೇಷ್ಮೆದಾದರೂ ಸಿಗುತ್ತೆ ಬ್ಲೌಸ್ ಪೀಸು. ಲಂಗ ದಾವಣಿ ಶೈಲಿಲಿ ಕಳಿಸಿದ್ರೆ ನೀವು ಸೀರೆ ಉಡಿಸ್ಬೋದು. ಕೆಲವರು ಆ ಥರನೂ ಮಾಡ್ತಾರೆ, ಬಟ್ ನಾನು ಅಷ್ಟೆಲ್ಲ ಏನು ಮಾಡಲ್ಲ, ನಾನು ಸಿಂಪಲ್ಲೇ ಮಾಡೋದು. ನಾನು ಏನು ನಿಮ್ಮ ಅನುಕೂಲ, ನಾನು ಈ ಫ್ಯಾಬ್ರಿಕಿನ ಬಗ್ಗೆ ಅಷ್ಟೇ ಮಾತಾಡ್ತಿರೋದು, ಅಂದರೆ ಬಟ್ಟೆ ಬಗ್ಗೆ ಅಷ್ಟೇ ಮಾತಾಡ್ತಿರೋದು. ನಿಮಗೆ ಇಷ್ಟ ಆದರೆ ನೀವು ಈ ಥರ ಮಾಡ್ಕೋಬೋದು. ಟೈಮ್ ಇರುತ್ತೆ, ಆ ಟೈಮಲ್ಲಿ ಮಾಡಬೇಕು. ಬಟ್ ಕೆಲವರು ನಮಗೆಲ್ಲ ಮಾಡಲ್ಲ, ಏನು ಹೇಳಬೇಕು ನಂಗೆ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಅದಕ್ಕಿಂತ ಟೈಮ್ ಇರುತ್ತೆ. ಮುಂಚೆನೇ ಉಡಿಸಿ ಮುಂಚೆನೇ ಕೆಲಸ ಇರೋದು ಅದು ಅಷ್ಟು ಸ್ಟ್ರೇಸ್ ಅಲ್ಲ. ಇವತ್ತು ನಿಮಗೆ ಇವತ್ತಂತಲೇ ಉಡಿಸಿಟ್ರೆ ಅದೇನು ಇವತ್ತಿನ ಲೆಕ್ಕ ಆಗುತ್ತೆ, ನಾಳೆ ಲೆಕ್ಕ ಅನ್ಸಲ್ಲ. ಇವತ್ತು ರಾತ್ರಿ 12 ಗಂಟೆ ಆದಮೇಲೆ ನಾಳೆ ಲೆಕ್ಕ ಆಗೋದು. ಆದಷ್ಟು ನೀವು 12 ಗಂಟೆ ಮೇಲೆ ಉಡಿಸ್ಬೇಕು ಉಡಿಸೋರಾದರೆ. ಇವತ್ತಿನ ಲೆಕ್ಕ ಉಡಿಸಬಾರ್ದಂತೆ, ನಿಮ್ಮ ಇಷ್ಟ. ಕೆಲವರು ನಾಳೆ ಬೆಳಗಿನ ಜಾವ 4 ಗಂಟೆ ಮೇಲೆ ಇಟ್ಟು ಉಡಿಸಿ ಮಾಡೋದೇ ಶ್ರೇಷ್ಠ. ಮತ್ತು ಎಲ್ಲರೂ ಮುಂಚೆನೇ ಮಾಡೋರು ಇರ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರ ಇಷ್ಟ ಅಂತ ಹೇಳ್ತಾ ನನ್ನ ಪ್ರಕಾರ ನಾನು ಏನೇ ಮಾಡಿದ್ರು, ಏನೋ ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬ ಏನಿರುತ್ತಲ್ಲ ಅವತ್ತು 21ನೇ ಆಗಿದೆ ಅಲ್ವಾ, ಅವತ್ತೇ ಬೇಗ ಇದ್ಬಿಟ್ಟು ಸ್ವಲ್ಪ ನಿಮ್ಮ ಮನೆ ಕೆಲಸ ಎಲ್ಲ ಬೇಗ ಮಾಡ್ಕೊಂಡ್ರೆ 3 ಗಂಟೆಗೆ ಇದ್ದರೆ ಸಾಕು. 3, 2 ಇಲ್ಲ ನಮಗೂ ಬೇಗ ಇದ್ದಿದ್ದೀವಿ, ನಿಮ್ಮ ಇಷ್ಟ. ಮನೆ ಕೆಲಸ ಎಲ್ಲ ಮಾಡಿ ಎಲ್ಲರೂ ರಾತ್ರಿನೇ ಕಸ ಹೊಡೆದು ರಾತ್ರಿನೇ ಗುಡಿಸಿ ಒರೆಸಿ ಎಲ್ಲ ಮಾಡಿಟ್ಟಿರ್ತಾರಂತೆ, ಬಟ್ ಅದಲ್ಲ ಇವತ್ತಿನ ಲೆಕ್ಕ ಅಂತ ಅನ್ಸೋದೇ ಇಲ್ಲ. ಅದಕ್ಕೆ ಒಂದು ಶಾಸ್ತ್ರ ಅನ್ನೋದಿದೆ, ಸೊ ಅದನ್ನು ಪಾಲಿಸೋದಾದರೆ ಬೆಟರ್. ಅದು ಬಿಟ್ಟು ಇವತ್ತೇ ಕಸ ಗುಡಿಸಿ ಇವತ್ತೇ ನೆಲ ಒರೆಸಿ ಇವತ್ತೇ ಕಳಿಸಿಟ್ಟು ನಾಳೆ ಎದ್ದು ಓದಿ ಕಡೆ ಬರ್ತೀನಿ ಅಂದರೆ ಅದಲ್ಲ. ಇದು ಅವ್ರವ್ರಿಗೆ ಬಿಟ್ಟಿದ್ದು. ನನಗೆ ಅನಿಸಿದ್ರೆ ನಾನು ಹೇಳಿದ್ದೀನಿ, ನಾನು ತಿಳ್ಕೊಂಡಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಹೋಗೋಣ.